ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ಮಾಲಿಗೆ ಹೋಗಿದ್ದ ವಿಡಿಯೋ. ಇಲ್ಲಿ ನೀವು ಬ್ಯಾಗ್ಗಳನ್ನು ಇಡಬೇಕು, ಅದು ಸ್ಕ್ಯಾನ್ ಆಗಿ ಬರುತ್ತೆ. ಇದು ಗರ್ಲ್ಸ್ ಎಂಟ್ರಿ, ಆ ಕಡೆ ಬಾಯ್ಸ್ ಎಂಟ್ರಿ. ಹಾಗೆ ವೆಲ್ಕಮ್ ಮಾಡ್ತಾರೆ. ನಾನಿವತ್ತು ಬಂದಿರೋದು ಮುಂಬೈನ ಇನೋರ್ಬಿಟ್ ಮಾಲ್. ಇದಿರೋದು ಮಲಾಡ್ ವೆಸ್ಟ್ನಲ್ಲಿ. ನಾವು ಮಾಲ್ ಎಂಟ್ರಿ ಆಗುವಾಗಲೇ ಸ್ಪೋರ್ಟ್ಸ್ ಟೀಮ್ ಅವರದ್ದು ಸಮಥಿಂಗ್ ಎಕ್ಸಸೈಸ್ ಡ್ಯಾನ್ಸ್ ಮಾಡ್ತಾ ಇದ್ದರು. ಹಾಗೆ ಫ್ರೆಂಡ್ಸ್, ಪಬ್ಲಿಕ್ ಇಲ್ಲಿ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಎಂಟ್ರೆನ್ಸ್ ಫುಲ್ ಲಕ್ಸುರಿ ಇದೆ. ಗ್ರೌಂಡ್ ಫ್ಲೋರ್ ನಾವೇನು ಅಷ್ಟೊಂದು ನೋಡಲಿಕ್ಕೆ ಹೋಗಲಿಲ್ಲ. ಇನ್ನು ಮೇಲ್ಗಡೆ ಫ್ಲೋರಿಗೆ ಹೋಗೋಣ ಅಂತ ಹೊರಟ್ವಿ. ಓವರಾಲ್ ಈಗ ಎಲ್ಲ ಮಾಲಲ್ಲಿ ಐನಾಕ್ಸ್ ಮೂವಿ ಥಿಯೇಟ್ರ್ ಇರುತ್ತೆ. ಹಾಗೆ ಈ ಮಾಲಲ್ಲಿ ಸಹ ಐನಾಕ್ಸ್ ಇದೆ. ಜಸ್ಟ್ ಯಾವೆಲ್ಲ ಮೂವಿ ಇದೆ ಅಂತ ನೋಡ್ಲಿಕ್ಕಂತ ಹೋದ್ವಿ. ಆ್ಯಕ್ಚುಲಿ ನಾವು ಮಾಲಿಗೆ ಬಂದ ಕಾರಣ ಏನಪ್ಪ ಅಂದರೆ ನನ್ನ ಮಗಳಿಗೋಸ್ಕರ. ಅವಳ ಫೇವ್ರೆಟ್ ಪ್ಲೇಸ್ ಕಿಡ್ಸ್ ಝೋನ್. ವೆರೈಟಿ ಗೇಮ್ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಸಂಡೇ ಬಂದ್ವಿ. ಕಿಡ್ಸ್ ಝೋನ್ಗೆ ಹೊರಟ್ವಿ. ಟಿಕೆಟ್ ತಗೊಂಡ್ವಿ. ಮಕ್ಕಳ ಜೊತೆಗೆ ಒಬ್ಬರಿಗೆ ಮಾತ್ರ ಫ್ರೀ ಟಿಕೆಟ್ ಇರುತ್ತೆ, ಇನ್ನೊಬ್ಬರಿಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ಬರಲಿಲ್ಲ. ಇಲ್ಲಿ ಬಂದರೆ ವೀಕೆಂಡ್ಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ಹೊರಗಿಂದ ನೋಡುವಾಗ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಒಳಗೆ ತುಂಬ ಚೆನ್ನಾಗಿರ್ಬೋದಂತ ಅಂದ್ಕೊಂಡೆ. ಲೆಟ್ಸ್ ಗೋ, ನೋಡುವ ಹೇಗಿದೆ ಅಂತ. ಹೌದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಒಳಗಡೆ. ಮಕ್ಕಳಿಗೆ ಸಹ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಬೇರೆ ಮಕ್ಕಳ ಜೊತೆ ಒಟ್ಟಾಗಿ ಆಡ್ಬೋದು, ತುಂಬ ಎಂಜಾಯ್ ಮಾಡ್ಬೋದು. ಹಾಗೆ ನಿಮಗೇನೋ ಹೇಳಬೇಕಿತ್ತು. ನಾನು ಯೂಟ್ಯೂಬ್ ಬ್ಲಾಗ್ ಯಾಕೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತಪ್ಪ ಅಂದರೆ, ವಿಡಿಯೋ ಫೋಟೋಸ್ ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಂತ ಮಾಡಿದೆ. ನಾವು ಎಲ್ಲಿಯಾದರೂ ಹೋದರೆ ವಿಡಿಯೋ ಎಲ್ಲ ಯೂಟ್ಯೂಬ್ನಲ್ಲಿ ಮೆಮೊರಿಯಾಗಿ ಇರುತ್ತಲ್ವಾ, ಸೊ ಮಾಡೋಣ ಅಂತ ಓಪನ್ ಮಾಡಿದೆ. ಹಾಗೆ ಬೇರೆಯವರದ್ದು ಯೂಟ್ಯೂಬ್ ಬ್ಲಾಗ್ ನೋಡಿ ತುಂಬ ಇಂಪ್ರೆಸ್ ಆಗಿ ನಾನು ಸಹ ಯಾಕೆ ಒಂದು ಯೂಟ್ಯೂಬ್ ಚಾನಲು ಓಪನ್ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದೆ. ಈಗ ಅಂತೂ ತುಂಬ ಇಂಟ್ರೆಸ್ಟ್ ಉಂಟು. ಬಟ್ ನಿಮಗೆ ನನ್ನ ವಿಡಿಯೋ ಹೇಗೆ ಆಗಿದೆ ಅಂತ ಗೊತ್ತಿಲ್ಲ. ಈ ಮಾಲ್ನಲ್ಲಿರುವ ಕಿಡ್ ಪ್ಲೇ ಝೋನ್ ಮಕ್ಕಳಿಗೆ ಮನೋರಂಜನೆ ಮತ್ತು ಕಲಿಕೆಯ ಅನುಭವವನ್ನು ತಿಳಿಸಿಕೊಡುತ್ತದೆ. ನನ್ನ ಮಗಳು ನೋಡಿ, ಕಾರ್ ರಿಪೇರಿ ಪ್ಲೇ ಏರಿಯಾದಲ್ಲಿ ಹೇಗೆಲ್ಲ ಮಾಡುತ್ತಾಳೆ ಅಂತ ಹೇಳಿ. ಈ ಭಾಗದಲ್ಲಿ ಮಕ್ಕಳು ಚಿಕ್ಕ ಮೆಕ್ಯಾನಿಕ್ಗಳಂತೆ ನಟಿಸುತ್ತಾರೆ. ಅವರು ಸ್ಪ್ಯಾನರ್, ಸ್ಕ್ರೂಡ್ರೈವರ್ ಹಾಗೂ ಇತರ ಆಟಿಕೆ ಉಪಕರಣಗಳನ್ನು ಬಳಸಿ ಕಾರುಗಳನ್ನು ರಿಪೇರಿ ಮಾಡುವಂತೆ ಆಟ ಆಡುತ್ತಾರೆ. ಹಾಗೆಯೇ ಮುಂದೆ ಬಂದರೆ ವಾಟರ್ ಗೇಮ್ ಏರಿಯಾ ಮಕ್ಕಳಿಗೆ ತುಂಬ ಮೋಜಿನ ಅನುಭವ ನೀಡುತ್ತದೆ. ಇಲ್ಲಿ ನೀರಿನೊಂದಿಗೆ ಸುರಕ್ಷಿತವಾಗಿ ಆಟ ಆಡಲು ವ್ಯವಸ್ಥೆ ಇದೆ. ಸಣ್ಣ ಬಾಲ್ಗಳು ಅಥವಾ ಪ್ಲಾಸ್ಟಿಕ್ ಬರ್ಡ್ಸ್ ಅಥವಾ ಫಿಶ್ ಮತ್ತು ಇತರ ನೀರಿನ ಆಟಿಕೆಗಳು ಮಕ್ಕಳಿಗೆ ಆನಂದ ನೀಡುತ್ತದೆ. ನನ್ನ ಮಗಳು ನೋಡಿ, ಬಾಲನ್ನು ಹೇಗೆ ಇಟ್ಲು ಅಂತ. ಇನ್ನು ಬೇರೆ ಕಡೆ ಆಡುವ ಅಂತ ಈಚೆ ಬಂದ್ವಿ. ಸ್ಲೈಡ್ಸ್ ಮಕ್ಕಳಿಗೆ ತುಂಬ ಇಷ್ಟವಾಗುವ ಮತ್ತೊಂದು ಆಟ. ಮಕ್ಕಳು ಮೇಲಿಂದ ಕೆಳಗೆ ಜಾರುತ್ತಾ ಸಂತೋಷದಿಂದ ಕೂಗಿ ಆಟ ಆಡುತ್ತಾರೆ. ಮತ್ತೆ ಜಾರಬೇಕು ಅನಿಸುವಷ್ಟು ಈ ಆಟ ಮೋಜು ನೀಡುತ್ತದೆ. ಸ್ಲೈಡ್ ಆಟವು ಮಕ್ಕಳ ಧೈರ್ಯವನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ. ನನ್ನ ಮಗಳಂತೂ ಖುಷಿಯಾಗಿ ಈ ಆಟವನ್ನು ಆಡಿದಳು. ಹಾಗೆಯೇ ಈ ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬ ಇಷ್ಟವಾಗುವ ಕಿಡ್ಸ್ ಪ್ಲೇಯಿಂಗ್ ಝೋನ್ನಲ್ಲಿ ಈ ಆಟವನ್ನು ನೋಡಬಹುದು. ಇಲ್ಲಿ ಮಕ್ಕಳು JCB ಬಳಸಿಕೊಂಡು ಬಕೆಟ್ನಲ್ಲಿ ಮಣ್ಣು ತುಂಬಿಸುವ ಆಟವನ್ನು ತುಂಬ ಖುಷಿಯಿಂದ ಆಡುತ್ತಾರೆ. ಇಲ್ಲಿ
ಪ್ಲೇಯಿಂಗ್ ಏರಿಯಾದಲ್ಲಿ ಯಾವುದೋ ಒಂದು ಸೀಟ್ಸ್ ಇತ್ತು. ನನ್ನ ಮಗಳು ನೋಡಿ ಯಾವ ರೀತಿ ಆಟವನ್ನು ಆಡುತ್ತಿದ್ದಾಳೆ ಅಂತ. ಒಂದು ವಿಷಯ ಫ್ರೆಂಡ್ಸ್, ಮಕ್ಕಳು ಮಣ್ಣನ್ನು ತೋಡುವುದು, ತುಂಬಿಸುವುದು ಮತ್ತು ಸ್ಥಳಾಂತರಿಸುವುದು. ಬಕೆಟ್ನಲ್ಲಿ ಮಣ್ಣು ತುಂಬಿಸುವಾಗ ಮಕ್ಕಳ ಕಾನ್ಸಂಟ್ರೇಷನ್ ಕೂಡ ಹೆಚ್ಚುತ್ತದೆ. ಹಾಗೆಯೇ ಮಕ್ಕಳು ಒಟ್ಟಿಗೆ ಈ ಆಟವನ್ನು ಆಡಿದಾಗ ಅವರು ಹಂಚಿಕೊಳ್ಳುವುದನ್ನು ಕಲಿಯುತ್ತಾರೆ. ಟೀಮ್ ಪ್ಲೇ ಮತ್ತು ಸ್ನೇಹ ಬೆಳೆಸಿಕೊಳ್ಳುವುದನ್ನು ಕೂಡ ಕಲಿಯುತ್ತಾರೆ. ಈ ಎಲ್ಲ ಆಟಗಳು ಮಕ್ಕಳ ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸುವುದಕ್ಕೂ ಇತರ ಮಕ್ಕಳ ಜೊತೆ ಆಡುವುದರಿಂದ ಸಾಮಾಜಿಕ ಕೌಶಲ್ಯಗಳು ಕೂಡ ಅಭಿವೃದ್ಧಿಯಾಗುತ್ತದೆ. ಒಟ್ಟಿನಲ್ಲಿ ನನ್ನ ಮಗಳು ಮತ್ತು ನಾವು ಖುಷಿಯಾಗಿ ಸಮಯವನ್ನು ಕಳೆಯುವ ಮೂಲಕ ಸಂತೋಷಕರ ಅನುಭವವನ್ನು ಅನುಭವಿಸಿದ್ದೇವೆ. ಹಾಗೆಯೇ ಒಬ್ಬಳೇ ಇರುವಾಗ ಏನಾದರೂ ಎಡಿಟಿಂಗ್, ವಾಯ್ಸ್ ರೆಕಾರ್ಡ್ ಅಂತ ಹೇಳಿ ಒಳ್ಳೆ ಎಂಜಾಯ್ ಮಾಡ್ತೀನಿ. ನನ್ನ ಮಗಳನ್ನು ಸ್ಕೂಲಿಗೆ ಕಳಿಸಿ ನಂತರ ಮನೆಯೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಫ್ರೀ ಟೈಮಿಗೆ ಎಡಿಟಿಂಗ್ ಮತ್ತು ವಾಯ್ಸ್ ರೆಕಾರ್ಡ್ ಕೊಡ್ತೀನಿ. ನನ್ನ ಮೈಂಡ್ ಸಹ ಫ್ರೆಶ್ ಇರುತ್ತೆ. ನಾನು ಸಹ ಏನಾದರೂ ಒಂದು ಜಾಬ್ ಮಾಡ್ತೀನಿ ಅಂತ ಫೀಲಿಂಗ್ ಆಗುತ್ತೆ. ಇನ್ನು ಈ ಪ್ಲೇಯಿಂಗ್ ಏರಿಯಾದಲ್ಲಿ ಲಾಸ್ಟ್ ಚಟುವಟಿಕೆ ಪೇಂಟಿಂಗ್ ಆರ್ ಕಲರಿಂಗ್. ಈ ಪ್ಲೇ ಝೋನ್ನಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಡಿಸೈನ್ಗಳು ನೀಡಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಪ್ರಾಣಿಗಳು, ಹೂಗಳು, ಕಾರ್ಟೂನ್ ಚಿತ್ರಗಳು. ಒಂದು ಚಿತ್ರವನ್ನು ನೋಡಿ ಅದರಲ್ಲಿ ಇರುವ ಕಲರನ್ನು ಯಾವ ಪ್ಲೇಸಿಗೆ ಯಾವ ಕಲರ್ ಇದೆ ಅಂತ ನೋಡಿ ಹಚ್ಚಬೇಕು. ಇದರಿಂದ ಬಣ್ಣ ಹಚ್ಚುವಾಗ ಅವರು ಯಾವ ಬಣ್ಣವನ್ನು ಎಲ್ಲಿ ಬಳಸಬೇಕು ಎಂದು ಯೋಚಿಸಿ ಹಚ್ಚುತ್ತಾರೆ. ಇದರಿಂದ ಅವರ ಡಿಸಿಷನ್ ಮೇಕಿಂಗ್ ಅಭಿವೃದ್ಧಿಯಾಗುತ್ತದೆ. ಮಕ್ಕಳು ಒಟ್ಟಿಗೆ ಕುಳಿತು ಬಣ್ಣ ಹಚ್ಚುವಾಗ ಅವರು ಸ್ನೇಹ ಬೆಳೆಸಿಕೊಳ್ಳುತ್ತಾರೆ ಮತ್ತು ಒಬ್ಬರೊಬ್ಬರನ್ನು ನೋಡಿ ಹೊಸ ಕಲ್ಪನೆಗಳನ್ನು ಕಲಿಯುತ್ತಾರೆ. ನೋಡಿ ಫ್ರೆಂಡ್ಸ್, ನಾನು, ನನ್ನ ಮಗಳು ಹಾಗೆ ಇನ್ನಿತರ ಮಕ್ಕಳೊಟ್ಟಿಗೆ ಸೇರಿ ನಾವು ಹೇಗೆಲ್ಲ ಕಲರಿಂಗ್ ಮಾಡಿದ್ವಿ ಅಂತ. ನನಗಂತೂ ತುಂಬ ಖುಷಿಯಾಯಿತು. ತುಂಬ ಕಲಿತೆ ನಾನು ಇದರಿಂದ. ಹಾಗೆಯೇ ಈ ಕಿಡ್ಸ್ ಝೋನಲ್ಲಿ ಬರ್ತ್ಡೇ ಪಾರ್ಟಿ ಮಾಡುವ ಹಾಲು ಕೂಡ ಇದೆ. ನಾವು ಹೋದ ದಿನ ಒಂದು ಬರ್ತ್ಡೇ ಪಾರ್ಟಿ ಇತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಈ ನನ್ನ ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.